ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತರಕಾರಿ ತರತರವಾಗಿ ತರಕಾರಿ ತರತರ ಊಟಕ್ಕೆ ರುಚಿಕಾರಿ ಬೇಕೇ ಬೇಕೇ ತರಕಾರಿ ತರತರವಾಗಿ ತರಕಾರಿ ಬೆರಳನ್ನು ಹೋಲುವ ಬೆಂಡೆಕಾಯಿ ಹಾವನ್ನು ಹೋರುವ ಪಡವಲಕಾಯಿ ಕೋಲನ್ನು ಹೋರುವ ನುಗ್ಗೆಕಾಯಿ ಗೋಳಾಕಾರದ ನಿಂಬೆಕಾಯಿ ಬೇಕೇ ಬೇಕೇ ತರಕಾರಿ ತರತರವಾಗಿ ತರಕಾರಿ ನೀರನ್ನು ಕುಡಿಸುವ ಮೆಣಸಿನಕಾಯಿ ಬಜ್ಜಿಗೆ ತಕ್ಕ ಬದನೆಕಾಯಿ ಒರಟು ಚರ್ಮದ ಹಾಗಲಕಾಯಿ ಗೆರೆಗಳು ಇರುವ ಹೀರೆಕಾಯಿ ಬೇಕೇ ಬೇಕೇ ತರಕಾರಿ ತರತರವಾಗಿ ತರಕಾರಿ ತರತರ ಊಟಕ್ಕೆ ರುಚಿಕಾರಿ ತರತರ ಊಟಕ್ಕೆ ರುಚಿಕಾರಿ ತರತರ ಊಟಕ್ಕೆ ರುಚಿಕಾರಿ. ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ಲಾ? ಕ್ಲಾಪ್ಸ್ ಹಾಕಿ ಮಕ್ಕಳೇ. ನೀನು ಹಾಕೋ ಮುಕ್ಷಿ, ಕ್ಲಾಪ್ಸ್ ಹಾಕೋ. ನನ್ನ ಮಗಳಿಗೆ ನಾಳೆ ಸ್ಕೂಲಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಇತ್ತು. ಹಾಗಾಗಿ ತರಕಾರಿಗಳದ್ದು ಒಂದು ಹಾಡು ಹೇಳ್ಕೊಟ್ಟಿದ್ರು ಕನ್ನಡದಲ್ಲಿ, ಕನ್ನಡ ಮೇಡಮ್. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಗ್ರೂಪಲ್ಲಿ ಹಾಡು ಹೇಳುವಂಥದ್ದು ತರಕಾರಿಗಳ ಬಗ್ಗೆ. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಸಂಜೆ. ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ತೊಗರಿ ಕಾಳಿತ್ತು, ಹಾಗಾಗಿ ಅದನ್ನು ಹಾಕಿ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಸಾಲೆ ಏನು ಹಾಕೋ ಹಾಗಿಲ್ಲ. ಸೊ ನೆಕ್ಸ್ಟು ಒಂದು 2 ಟೊಮೆಟೊ ಬಾತ್ ಅಲ್ವಾ, ಹಾಗಾಗಿ ಒಂದು 3 ಟೊಮೆಟೊ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೇರೆ ಏನು ಜಾಸ್ತಿ ಹಾಕಿಲ್ಲ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನೆಕ್ಸ್ಟು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನು ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ನೆಕ್ಸ್ಟು 1 by 1 ಮಸಾಲೆ ಹಾಕಿರೋ ಅಂಥದ್ದು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಮಾಮೂಲಿ ಪಲಾವ್ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಇದರಲ್ಲಿ ಸ್ಪೆಷಲ್ ಏನು ಅಂತಂದರೆ ತೊಗರಿ ಕಾಳಿತ್ತು, ಹಾಗಾಗಿ ತೊಗರಿ ಕಾಳು ಹಾಕ್ಬಿಟ್ಟು ಮಾಡಿದ್ದೀನಿ ಬಟಾಣಿ ಬದಲು. ಸೊ ಈಗ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಎಣ್ಣೆ ಸ್ವಲ್ಪ ಕಮ್ಮಿನೇ ಬಳಸ್ತೀನಿ, ಯಾಕಂದರೆ ನಾವು ಪ್ಯೂರ್ ಕಡಲೆಕಾಯಿ ಎಣ್ಣೆ ಬಳಸೋದ್ರಿಂದ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ಎಣ್ಣೆ ಬಳಸ್ತೀನಿ, ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ನೆಕ್ಸ್ಟು ಕಟ್ ಮಾಡಿರುವಂತಹ 1-2 ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಅದು ಫ್ರೈ ಮಾಡ್ಕೊಳ್ಳೋಣ. ಸೊ ಮಸಾಲೆ ಮತ್ತು ಈರುಳ್ಳಿ, ಟೊಮೆಟೊ ಅದೆಲ್ಲ ಹಸಿ ವಾಸನೆವರೆಗೂ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಪಲಾವು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಒಬ್ಬೊಬ್ಬರು ಮಸಾಲೆ ರುಬ್ಬಿ ಮಾಡ್ತಾರೆ, ಒಬ್ಬೊಬ್ಬರು ಎಲ್ಲ ಹಾಗೆ ಹೆಚ್ಚಾಕ್ಬಿಟ್ಟು ಮಾಡ್ತಾರೆ. ಸೊ ಒಂದೊಂದು ಥರ ಟೇಸ್ಟು ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಬೌಲಷ್ಟು ಪುದೀನನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪುದೀನೂ ಒಬ್ಬೊಬ್ಬರು ಗ್ರೈಂಡ್ ಮಾಡ್ಕೊತಾರೆ, ಒಬ್ಬೊಬ್ಬರು ಮಾಡ್ಕೊಳ್ಳಲ್ಲ ಆ ರೀತಿ. ನೆಕ್ಸ್ಟ್ ಇಲ್ಲಿ ತೊಗರಿ ಕಾಳಿತ್ತಲ್ವ, ಸೊ ಅದನ್ನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಈಗ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ಗೆ ತೊಗರಿ ಕಾಳು ಹಾಕಿದ್ರೆ. ಒಂದೊಂದ್ಸತಿ ಎಲ್ಲ ಹಾಕೋದೆಲ್ಲ ಹಾಕಿ ಮಾಡಿದ್ರೂ ಟೇಸ್ಟಿಯಾಗಲ್ಲ. ಒಂದೊಂದ್ಸತಿ ಅರ್ಜೆಂಟಲ್ಲಿ ಏನೂ ಹಾಕದೆ ಹಾಗೆ ಮಾಡಿದ್ರೂ ತುಂಬ ಟೇಸ್ಟಿಯಾಗುತ್ತೆ. ಸೊ ಅದಕ್ಕೆ ಉಪ್ಪು ಕರೆಕ್ಟಾಗಿ ಹಾಕಬೇಕು ನಾವು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಈಗ ಅಕ್ಕಿನ ತಗೊಂಡು ತೊಳ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಈಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ, ಅರಿಶಿನ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಬೇಕಂದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಆದರೂ ಸ್ವಲ್ಪ ಕಲ್ಲರ್ಗೋಸ್ಕರ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಈಗ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಬೇಕಂದರೆ ಒಂದು ಸ್ವಲ್ಪ ಧನಿಯಾ ಪುಡಿನೂ ಹಾಕೊಬೋದು, ಬಟ್ ನಾನಿಲ್ಲಿ ಧನಿಯಾ ಪೌಡರ್ ಹಾಕ್ತಾ ಇಲ್ಲ. ಒಬ್ಬೊಬ್ಬರು ಧನಿಯಾ ಪೌಡರು ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ.
ಫಸ್ಟು ಮಸಾಲೆ ಎಲ್ಲ ನೀಟಾಗಿ ಹಸಿ ವಾಸನೆ ಹೋದ್ಮೇಲೆ ಅಕ್ಕಿನ ನೀಟಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿ ಹಾಕ್ಕೊಂಡು ಅದರ ಅಳತೆಯಾಗಿ ನೀರು ಹಾಕ್ಕೊಳ್ಳಿ. ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ವ, ಹಾಗಾಗಿ ಅದ್ರದ್ದು ಸ್ವಲ್ಪ ಮಿಕ್ಸಿ ಜಾರೊಳಕ್ಕೆ ನೀರು ಹಾಕ್ಕೊಂಡು ಅದ್ರದ್ದು ನೀರು ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಏನು ವೇಸ್ಟ್ ಮಾಡೋದಿಲ್ಲ. ಸೊ ನೋಡಿ, ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪನೂ ಹಾಕ್ಕೊತೀನಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಬ್ಬೊಬ್ರಿಗೆ ತುಪ್ಪ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ತುಪ್ಪ ಇಷ್ಟ ಆಗಲ್ಲ. ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತೀವಿ ತುಪ್ಪ. ಹಾಗಾಗಿ ಲಾಸ್ಟಲ್ಲಿ 1 ಸ್ಪೂನು ತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಥರ ಕುದಿ ಬಂದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಅದಕ್ಕೆ ಮೊದಲು ಕ್ಲೋಸ್ ಮಾಡಿಬಿಟ್ರೆ ತಳದಲ್ಲಿ ಮಸಾಲೆ ಅಥವಾ ಉಪ್ಪು ಖಾರ ಏನೂ ಇರಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಕುದಿ ಬಂದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ, ಈಗ ರೆಡಿ ಇದೆ. ತುಂಬ ಚೆನ್ನಾಗಿತ್ತು ಟೊಮೆಟೊ ಬಾತು, ಕಲರ್ಫುಲ್ಲಾಗಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿತ್ತು. ಇವತ್ತು ಸಂಜೆ ಆಗಿದೆ, ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಎಲ್ಲ ಇತ್ತು. ಸೊ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ಆಲ್ರೆಡಿ ರೆಡಿ ಆಗಿದೆ. ಈ ಕಡೆ ಬ್ರೆಡ್ನ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡು ಕೆಚಪ್ ಹಾಕ್ಕೊಂಡಿದ್ದೀವಿ. ಈ ಕಡೆ ಎಲ್ಲ ರೋಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ತುಂಬ ಈಸಿ ಸ್ಯಾಂಡ್ವಿಚ್, ಹೆಲ್ತಿಯಾಗಿರುತ್ತೆ. ಬೇರೆ ಯಾವುದೂ ಏನೂ ಬಳಸ್ತಾ ಇಲ್ಲ, ಬ್ರೆಡ್ ಒಂದಷ್ಟೇ ಮೈದಾದು. ಸೊ ಬಟ್ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಮಕ್ಕಳಿಗೆ ಮಾಡ್ಕೊಳ್ಳೋಣ ಅಂತ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಕಟ್ ಮಾಡೋಣ. ಕ್ಯಾಪಲ್ಲಿದೆ ನೋಡು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ರಾತ್ರಿನೇ ಮಲಗಬೇಕಾದ್ರೆ ಬಾದಾಮಿನ ನೆನೆಸಿಟ್ಟಿದ್ದೆ. ಸೊ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು ಅಂತ ಹೇಳಿ. ಸೊ ಇದನ್ನು ನೋಡಿ, ದಪ್ಪ ದಪ್ಪ ಆಗಿದೆ, ಸಿಪ್ಪೆ ಸುಲ್ಕೊಂಡು ತಿನ್ನಬೇಕು, ತುಂಬ ಒಳ್ಳೆಯದು. ಸೊ ಹಾಗಾಗಿ ಒಂದೊಂದು ದಿವಸ ಮರೆತುಬಿಡ್ತೀನಿ, ನೆನಪಾಗಿದ್ದ ದಿವಸ ರಾತ್ರಿ ನೈಟ್ ನೆನೆಸಿಡ್ತೀನಿ, ಬೆಳಗ್ಗೆ ಎದ್ದು ಸುಲಿದು ಮಕ್ಕಳಿಗೆ ಎದ್ದ ತಕ್ಷಣ ಕೊಡ್ತೀನಿ. ತುಂಬ ಒಳ್ಳೆಯದು ಪಪ್ಪಾಯ. ಮತ್ತು ನೆಕ್ಸ್ಟು ಪಪ್ಪಾಯ ತಿನ್ನಬೇಕು ಬೆಳಗ್ಗೆ ಎದ್ದ ತಕ್ಷಣ. ಪಪ್ಪಾಯನು ಡೈಲಿ ಒಂದೊಂದು ಪೀಸು ಅಥವಾ 2 ಪೀಸು ತಿಂದರೆ ತುಂಬ ಒಳ್ಳೆಯದು. ಸೊ ಹಾರ್ಟ್ಗೆ ತುಂಬ ಒಳ್ಳೆಯದು ಪಪ್ಪಾಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಾದಾಮಿ ಮತ್ತು ಪಪ್ಪಾಯ ಅಥವಾ ಸೀಬೆಹಣ್ಣಿದ್ರೆ ಸೀಬೆಹಣ್ಣು, ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬೆಳಗಿನ ರೊಟೀನ್ ಈ ರೀತಿ ಮಾಡ್ಕೊಳ್ಳಿ. ಕಾಫಿ ಟೀ ಕುಡಿಯೋ ಬದಲು ಈ ಥರ ಹಣ್ಣು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ಪಪ್ಪಾಯ ಅಂತೂ ಹಾರ್ಟಿಗೆ ತುಂಬ ಒಳ್ಳೆಯದು. ಸೊ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು. ಒಬ್ಬೊಬ್ಬರು ಹೀಟು ಡೈಲಿ ತಿಂದರೆ ಅಂತಾರೆ, ಹಾಗೇನಾಗೋದಿಲ್ಲ. ನೋಡಿ, ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ರೀತಿ ವೈಟ್ ಕಲರ್ ಆಗುತ್ತೆ. ಸೊ ನೆನೆಸಿ ಸಿಪ್ಪೆ ಎಲ್ಲ ಬಿಡಿಸಿ ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಮತ್ತು ಇದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ನೆನೆಸಿ ತಿನ್ನೋದ್ರಿಂದ ಅದರಲ್ಲಿರುವಂಥ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಾಡಿಗೆ ಅಬ್ಸರ್ವ್ ಆಗುತ್ತೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಇಷ್ಟು ಸಂಜೆ ಆಗಿದೆ. ಸೊ ಸ್ವಲ್ಪ ಸಿರಿಧಾನ್ಯಗಳು ಬೇಕಾಗಿತ್ತು, ಹಾಗಾಗಿ ತೊಗೊಂಬರೋಣ ಅಂತ ಬಂದೆ. ಇಲ್ಲಿ RV ಭದ್ರಯ್ಯ ಅವ್ರದ್ದು ಒಂದು ದಿನಸಿ ಅಂಗಡಿನೂ ಓಪನ್ ಆಗಿತ್ತು. ನೋಡೋಣ, ಹೊಸದಾಗಿ ಓಪನ್ ಆಗಿದೆ ಅಂತ ಅಂದ್ಕೊಂಡು ಬಂದೆ. ಅದಾಗಲೇ 3 ಮಂತ್ಸ್ ಆಗಿದೆಯಂತೆ ಓಪನ್ ಆಗಿ. ನನಗೆ ಭದ್ರಯ್ಯ ಅವ್ರದ್ದು ಸ್ಟೋರ್ ಇದು ಎಲ್ಲ ಈ ಸೈಡ್ ಬಂದೇ ಇರಲಿಲ್ಲ, ಹಾಗಾಗಿ ಈಗ ಬಂದು ನೋಡ್ತಾ ಇದ್ದೀನಿ ಎಲ್ಲೇ ಎಷ್ಟಿರ್ಬೋದು ಸಿರಿಧಾನ್ಯಗಳು ಅಂತ ಹೇಳಿ. ಬೇರೆ ಶಾಪ್ಗಳಿಗೂ ಇಲ್ಲಿಗೂ ಕಂಪೇರ್ ಮಾಡೋದು ನೋಡಿದ್ರೆ ಎಷ್ಟಿರ್ಬೋದು ಅಂತ ಹೇಳಿ. ಒಂದೊಂದು ಜಾಸ್ತಿ ಇದೆ, ಒಂದೊಂದು ಕಮ್ಮಿ ಇದೆ, ಆ ರೀತಿ ಇದೆ. ಸೊ ನೋಡ್ಬೋದು ನೀವೇ, ಎಲ್ಲ ಕಾಳು, ಬೇಳೆ ಕಾಳುಗಳದ್ದು ಎಲ್ಲನೂ ಅಲ್ಲೇ ರೇಟೆಲ್ಲ ಹಾಕಿಬಿಟ್ಟಿದ್ದಾರೆ. ಮತ್ತು GRB ಅವ್ರದ್ದು 50% ಡಿಸ್ಕೌಂಟ್ ಅಂತ ಎಲ್ಲ ಹಾಕಿದರು. ಸೊ ದೊಡ್ಡ ಶಾಪೇ ಓಪನ್ ಮಾಡಿದ್ದಾರೆ. ಈಗ ನಾವು ಎಲ್ಲ ಒಂದು ಕಡೆಯಿಂದ ನೋಡ್ತಾ ಇದ್ವಿ ಎಲ್ಲ ಕಾಳುಗಳು. ನನಗೆ ಸ್ವಲ್ಪ ಸಿರಿಧಾನ್ಯಗಳು ಬೇಕಾಗಿತ್ತು, ಅದನ್ನು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ನೋಡಿ, ಇದೆ ಯಾವುದೋ ಕಪ್ಪಕ್ಕಿ ಅಂತೆ, ಹೇಗಿದೆ, kg 185. ಇದು ರೆಡ್ ರೈಸ್ 54 ಇದೆ, 42 ರುಪೀಸ್. ಒಂದು ಬ್ಯಾಗಿಗೆ 1352 ಆಗುತ್ತೆ ಅಷ್ಟೇ. ರಾಜಮುಡಿ ಅದು ಎಲ್ಲ GRB ಪ್ರಾಡಕ್ಟ್ಸ್ ಮೇಲೆ 50% ಆಫ್ ಇದೆ. ನಾವು RV ಭದ್ರಯ್ಯ ಅವ್ರದ್ದು ದಿನಸಿ ಅಂಗಡಿಗೆ ಬಂದಿದ್ದೀವಿ. ಸೊ ಅದು ಗಂದಿಗೆ ಅಂಗಡಿ ಇತ್ತು, ಅದರದ್ದೇ ಇಲ್ಲಿ ದಿನಸಿ ಅಂಗಡಿನೂ ಓಪನ್ ಆಗಿದೆ, ಅದು ಎದುರುಗಡೆನೇ. ಸೊ ನೋಡ್ಬೋದು ನೀವು, ತುಂಬ ದೊಡ್ಡ ಅಂಗಡಿನೇ ಆಗಿದೆ. ಸೊ ಬಂದಿದ್ವಲ್ಲ, ಹಾಗೆ ನನಗೆ ಬೇಕಾಗಿರೋವಂಥ ಒಂದೊಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ನೋಡಿ, ಈ ಅಂಗಡಿ ಆಗಿದೆ. ಇಲ್ಲೇ ಸ್ವಲ್ಪ ಸಿರಿಧಾನ್ಯಗಳು ತಗೊಳ್ಳೋಣ ಅಂತ ಬಂದೆ ಈಗ. ಇಲ್ಲೇ ಅದ್ರ ಪಕ್ಕದಲ್ಲಿ ಯಾವುದೋ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿದೆ.
ಅಲ್ಲೋಗೋಣ ಅಂತ ಬಂದು ಇಲ್ಲಿ ಹೋದ್ವಿ. ಇಲ್ಲಿ ಸ್ವಲ್ಪ ಶಾಪಿಂಗ್ ಆಯಿತು. ನನ್ನ ಮಗಳಿಗೆ ಜ್ಯೂಸ್ ಬೇಕು ಅಂತ ಜ್ಯೂಸ್ ಅಂಗಡಿಲಿ ಕೂತಿದ್ದಾಳೆ. ನೆಕ್ಸ್ಟು ಈ ಕಡೆ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗೋಣ. ಇದು ಮುಗಿಸ್ಕೊಂಡು ಎಲ್ಲ ನೈಟ್ ಡ್ರೆಸ್ಸಸ್ಗಳೆಲ್ಲ ಸೇಲ್ ಹಾಕಿದ್ದಾರೆ ಇಲ್ಲಿ. ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಬಂದ್ವಲ್ಲ, ಸ್ವೆಟರ್ಸು ಎಲ್ಲ ತೊಗೊಂಡ್ರು 500. ಹಿಂಗೂ ಅಷ್ಟೇ ಟೀ ಶರ್ಟ್ಸ್ ಎಲ್ಲ 150, ಇದೆಲ್ಲ 400 ಈ ಥರ ಇದ್ದಾವೆ. ಚೆನ್ನಾಗಿದೆ. ಇದೆಲ್ಲ 150. ಲಾಸ್ಟ್ ಟೈಮು ಇಲ್ಲೇ ಒಂದು ಸೇಲ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಮಕ್ಕಳದು ಸ್ವೆಟರ್ಸು, ನಮ್ಮದು ಸ್ವೆಟರ್ಸು ಎಲ್ಲ ತೊಗೊಂಡಿದ್ವಿ. ಸೊ ಹಾಗಾಗಿ ಅದೇ ಇರ್ಬೋದೇನೋ ಅಂತ ಅಂದ್ಕೊಂಡು ಬಂದೆ. ಬಟ್ ಇದೆಲ್ಲ ಬರೀ ಟೀ ಶರ್ಟ್ಸು ಮತ್ತು ನೈಟ್ ಪ್ಯಾಂಟ್ಸ್ಗಳದೆಲ್ಲ ಇದೆ. ಪುಟಾಣಿ ಮಕ್ಳುಗಳದಿದೆ. ಸೊ ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ. ಹಾಗಾಗಿ ನಾವು ನಮ್ಮನ್ನೇ ನೋಡಿಕೊಂಡು ಬಂದ್ವಿ. ಆಮೇಲೆ ಇದು ಅಷ್ಟೇ ಎಲ್ಲ ಜೆಂಟ್ಸ್ ಅಷ್ಟೇ 300 ಓಕೆ ಅನಿಸುತ್ತೆ. ಟೀ ಶರ್ಟ್ಸ್ ದೊಡ್ಡದಿದೆ. ಇದೆಲ್ಲ ಮಕ್ಕಳದು ಇಲ್ಲಿ. ಎಲ್ಲ ಪುಟಾಣಿ ಮಕ್ಕಳು. ಸೊ 0 to 3 months 5 months ಆ ಥರದ್ದು ಏಜ್ ಗ್ರೂಪಲ್ಲಿದೆ. ಬಟ್ ಒಂದೊಂದೇ ಟೀ ಶರ್ಟ್ ಇದೆ, ಸೆಟ್ ಇಲ್ಲ. ಚಿಕ್ಕ ಮಕ್ಕಳಿಗೆ ಸೆಟ್ ಇದ್ದರೆ ಸರಿ ಹೋಗ್ಬಿಡುತ್ತೆ. ಸೊ ನೋಡ್ಬೋದು ಬರೀ ಟೀ ಶರ್ಟ್ಸ್ ಏನೇನೆ. ಪ್ಯಾಂಟ್ಗಳು ಇದ್ದಾವೆ, ಅಂದರೆ ಸೆಟ್ ಇಲ್ಲ, ಎಲ್ಲ ಸಪ್ರೇಟು. ಇದಕ್ಕೆ 200 100 ಎಲ್ಲ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಎಲ್ಲ 100 ಮಕ್ಕಳು 300 ಆಗಲ್ಲ ನಿನ್ಗೋದು ಚಿಕ್ಕ. ಇದು ಅಷ್ಟೇ 300. ಇದೆಲ್ಲ ಚಿಕ್ಕ ಪಾಪುದು ಕಣ, ಚಿಕ್ಕ ಪಾಪುಗಾಗುವಂಥದ್ದು. ಇಲ್ಲ ಆಗಲ್ಲ ಬಾ, ನಿನಗಾಗಲ್ಲ ಬಾ. ಅದು ಇದು ಅಷ್ಟೇ 200 ನೋಡಿ. ಈ ಲೈನೆಲ್ಲ 200. ಇದು ಅಷ್ಟೇ ಪುಟಾಣಿ ಮಕ್ಕಳದು. ಯಾರಾದರೂ ಚಿಕ್ಕ ಮಕ್ಕಳು ಇರೋ ಅಂಥವ್ರು ಹೋಗಿ ತೊಗೊಬೋದು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಇವತ್ತಿಂದ ಹೊಸದಾಗಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹಾಕಿದ್ರು. ಸೊ ನೋಡೋಣ ಅಂತ ಒಳಗಡೆ ಬಂದೆ. ಎಲ್ಲ ನೈಟ್ ಡ್ರೆಸ್ಗಳ ಥರ ಇದೆ ಮತ್ತು ಪುಟಾಣಿ ಮಕ್ಳುಗಳಿಗೆಲ್ಲ ಇದೆ ಬಟ್ಟೆ. ಸೊ ನಾವು ಡೈಲಿ ಯೂಸ್ಗೆಲ್ಲ ಯೂಸ್ ಮಾಡ್ಬೋದು. ಚೆನ್ನಾಗಿದ್ದಾವೆ, ಕಂಪ್ನಿದೇನೇ. ನೋಡಿ ಕಲೆಕ್ಷನ್ಸ್ ನೋಡಿ ತೊಗೊಬೇಕು. ನನ್ನ ಮಗಳು ನನಗಾಗುತ್ತಾ ಅಂತ ನೋಡ್ತಿದ್ದಾಳೆ. ಅವಳ ಸೈಜ್ ಇಲ್ಲ. ಸೊ ಇನ್ನು ಪುಟಾಣಿ ಮಕ್ಕಳು ಸೈಜು ಮತ್ತು ದೊಡ್ಡವ್ರು ನಮ್ಮ ಸೈಜು, ಜೆಂಟ್ಸ್ದು ಎಲ್ಲ ಇದೆ, ಬಾಯ್ಸ್ದು. ನೋಡಿ ಇದೆಲ್ಲ 300. ಇದೆಲ್ಲ ಚೆನ್ನಾಗಿದ್ದಾವೆ. ಅದೇ ಬೇಕಂದರೆ ಹುಡುಕಿ ನೋಡಿ ತೊಗೊಂಡು ತರಬೇಕು. ಪುಟಾಣಿ ಪಾಪುದು ನೋಡಿ, ನನ್ನ ಮಗಳು ಸೈಜು ಇಲ್ಲಿದ್ದಾವೆ 150. ಇದೆಲ್ಲನೂ ಪ್ಯಾಂಟ್ಸ್ಗಳು. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ಫುಲ್ ವಿಡಿಯೋ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.